ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ಹೊಸ ಲಾಗ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಚಳಿ ಭಾಳ ಇದ್ದಿದ್ದಕ್ಕೆ ಈ ಮಾಸ್ಕನ್ನು ಹಾಕ್ಕೊಂಡಿದ್ನಿ. ಇವಾಗ ನಾನು ಕಾಲೇಜಿಗೆ ಹೊಂಟೀನಿ. ನೀವು ಕೇಳ್ಬೋದು, ದಿನ ಕಾಲೇಜಿಗೆ ಹೋಗಿ ಇವತ್ತಿನ ಸ್ಪೆಷಲ್ ಅಂತೇಳಿ. ಹೌದು ಸ್ನೇಹಿತರೆ, ಸ್ಪೆಷಲ್ ಐತಿ. ಅದೇನಂತಂದ್ರೆ, ಇವತ್ತಿನ ದಿನ ನನ್ನ ಕಾಲೇಜ್ ಲೈಫಿನ ಕೊನೆಯ ದಿನ. ನಾನು ಇನ್ನು ಮುಂದೆ ಕಾಲೇಜಿಗೆ ಹೋದರೂ ಕ್ಲಾಸಿಗೆ ಹೋಗಿ ಕುಂದ್ರಕ್ಕಾಗಂಗಿಲ್ಲ. ಯಾಕಂದ್ರೆ ನಾನು ನೆಕ್ಸ್ಟ್ ಯಾವ ಕೋರ್ಸು ಮಾಡೋಕತ್ತಿಲ್ಲ. ಸದ್ಯಕ್ಕೆ ವರ್ಕ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಕಾಲೇಜಿಗೆ ಹೊಂಟೀನಿ. ಟೈಮ್ ಬೆಳಿಗ್ಗೆ 5:30 ಆಗೈತಿ. ಇವಾಗ ನಾನು ಬಸ್ ಸ್ಟಾಪಿಗೆ ಹೋಗಿ ಅಲ್ಲಿಂದ 30 ಕಿಲೋಮೀಟ್ರ್ ದೂರ ಇರೋ ನಮ್ಮ ಕಾಲೇಜಿಗೆ ಹೋಗ್ಬೇಕು. ಆ್ಯಕ್ಚುಲಿ ಸರ್ 8:30ಗೆ ಬಾ ಅಂತ ಹೇಳ್ಯಾರ. ಬಟ್ ನಾನು ದಡ ಹೊಂಟೀನಿ, ಯಾಕಂದ್ರೆ ಬಸ್ ಇರೋಂಗಿಲ್ಲ. ಬೈಕ್ ಒಳಗೆ ಹೋಗ್ಬೇಕಂದ್ರೆ ಚಳಿ ಭಾಳ ಐತಿ, ಓಡ್ಸೋಕ್ಕಾಗಂಗಿಲ್ಲ ಗಾಡಿ. ಅದಕ್ಕೆ ಇವಾಗ ಬಸ್ ಸ್ಟಾಪಿಗೆ ಹೋಗಿ ಅಲ್ಲಿಂದ ಬಸ್ ಹಿಡ್ಕೊಂಡು ನಾವು ಬಾಗಲಕೋಟೆಗೆ ಹೋಗ್ಬೇಕು. ಇವತ್ತು ನಮ್ಮ ಬಿ ಫಾರ್ಮಸಿ 8ನೇ ಸೆಮ್ಮಿನ ಪ್ರಾಜೆಕ್ಟ್ ವರ್ಕ್ ಪ್ರೆಸೆಂಟೇಷನ್ ಐತಿ. ನಾನು ಕಾಲೇಜ್ ರೀಚ್ ಆದಮೇಲೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಂದರೆ ನಾನು ನಿಮ್ಮನ್ನು ಕಾಲೇಜಿಗೆ ಹೋಗಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ನಿ. ಬಟ್ ಆ್ಯಸ್ ಯೂಶ್ವಲ್ ನಮ್ಮ ಊರಾಗ ಬಸ್ಸ ಬರಲಿಲ್ಲ. ನಾನು 6ರಿಂದ 7 ಗಂಟೆ ತನಕ ಅಲ್ಲೇ ವೇಟ್ ಮಾಡಿದ್ನಿ, ಆದ್ರೆ ಬಸ್ಸ ಬರಲಿಲ್ಲ. ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ನಿ. ಅವ ಇಲ್ಲೇ ಬೆಳಿಗ್ಗೆ ಒಳಗೆ ಕೆಲಸ ಮಾಡ್ತಾನೆ. ಅವ ಇಲ್ಲೇ ಗದ್ದನಕೆರೆ ಕ್ರಾಸ್ ತನಕ ಬಿಟ್ಟನ. ಇವಾಗ ನಾನು ಇಲ್ಲಿಂದ ಬಾಗಲಕೋಟೆಗೆ ಹೋಗ್ಬೇಕು. ಟೈಮ್ ಇಲ್ಲೇ 7:45 ಆತ. ನೋಡಿ ಸ್ನೇಹಿತರೆ, ಸ್ಟಾಪ್ ಇಲ್ಲೈತಿ. ಬಟ್ ಅಲ್ಲಿ ನಿಂದ್ರಿಸ್ಬಿಟ್ಟು ಈ ಕಡೆ ನಿಂದ್ರಿಸ್ತಾರೆ. ಹುಡುಗರೆಲ್ಲ ಇಲ್ಲಿ ನಿಂತರೆಲ್ಲ ಅಲ್ಲಿ ಓಡೋಗಿ ಹತ್ತಕ್ಕೆ ಹೋಗ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸರ್ಕಲ್ ಐತಿ. ಇಲ್ಲಿ 4 ಕಡೆಯಿಂದನೂ ಬಸ್ ಗಾಡಿಗಳು ಬರ್ತಾ ಇರ್ತಾವೆ. ಆ ಬಸ್ ಹೋಗತ್ತೇನೋ ಟೆನ್ಷನ್ ಒಳಗೆ ಗಾಡಿಗಳು ನೋಡ್ಲಾರ್ದ ಹಂಗೆ ಪಾಸಾಗಿ ಹೋಗ್ತಾರೆ ಅಲ್ಲಿ ಬಸ್ ಹತ್ತಕ್ಕೆ. ಒಂದು ವೇಳೆ ಅವರಿಗೆ ಏನಾರ ಆದ್ರೆ ಇದಕ್ಕೆ ಯಾರು ಜವಾಬ್ದಾರಿ ಅಂತೇಳಿ ನೀವು ಹೇಳ್ಬೇಕ್ರಿ. ಯಾಕಂದರೆ ಅವರು ಮೊದಲ ಈ KSRTC ಸಂಬಳ ಕೊಡೋಕೆ, ಹೊಸ ಬಸ್ ತೊಗೊಳಕ್ಕೆ ರೊಕ್ಕಿಲ್ಲ ಅಂತೇಳಿ ಹೇಳಕತ್ತಾರ. ಅದ್ರಾಗಿ ಇವರು ಏನು ಮನೆ ಮಾಡಕತ್ತಾರ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪೂರಾ ಸರ್ಕಲ್ ಐತಿ. ಇಲ್ಲಿ 4 ಕಡೆಯಿಂದನೂ ರೋಡ್ ಅದಾವು. 4 ಕಡೆಯಿಂದನೂ ಗಾಡಿಗಳು ಹಂಗೆ ಅಡ್ಡಾಡ್ತಾ ಇರ್ತಾವೆ. ಇಷ್ಟು ದಿನ ಗಾಡಿಗಳೆಲ್ಲ ಇಲ್ಲಿ ನಿಂದಿರ್ತಿದ್ದು ಬಸ್ಸುಗಳೆಲ್ಲ. ಬಟ್ ಇವಾಗ ಏನು ಫ್ರೀ ಬಸ್ ಸ್ಟಾರ್ಟ್ ಆಗೈತಲ್ಲ, ಬಸ್ ಯಾವ ಖಾಲಿ ಇಲ್ಲ. ಅದಕ್ಕೆ ಇದು ಸ್ಟಾರ್ಟಿಂಗ್ ಏನೈತಿ, ಇಲ್ಲಿ ಈ ಕಡೆ ಇದು ಹುಬ್ಬಳ್ಳಿ ಸೊಲ್ಲಾಪುರ ರೋಡ್. ಹುಬ್ಬಳ್ಳಿಯಿಂದ ಬರುವ ಇಲ್ಲಿ ನಿಂದಿರ್ತಾರೆ, ಜಮಖಂಡಿಯಿಂದ ಬರುವ ಇಲ್ಲಿ ನಿಂದಿರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿಯಸ್ ಮಂದಿ ಕುಂತಾರ. ಇವರು ಬಸ್ ಹತ್ತಕ್ಕೆ ಕುಂತಾರ. ಯಾಕಂದ್ರೆ ಅಲ್ಲಿಂದನೇ ಓಡಿ ಬಂದು ಇಲ್ಲಿ ನಿಂತಿರ್ತಾರೆ. ಇಲ್ಲಿ ಬರೋವಾಗ ಬಸ್ ಹೋಗಿರ್ತಾವೆ, ಅದಕ್ಕೆ ಇಲ್ಲೇ ಕುಂತಿರ್ತಾರೆ. ಇವರೆಲ್ಲ ನೋಡ್ರಿ ಅಲ್ಲಿ ನಿಂತಾರೆ, ಓಡಿ ಬಂದು ಹತ್ಯಾರ. ಎಲ್ಲಿ ನೋಡ್ರಿ, ಅಲ್ಲಿ ಅವ್ರಿಗೆ ಹತ್ತಕ್ಕಾಗಲಿಲ್ಲ. ಮತ್ತು ಅವ್ರು ವಾಪಸ್ ಅಲ್ಲಿ ಹೋಗ್ಬೇಕು. ಮೊದಲು ಎಲ್ಲಿ ನಿಂತಿದ್ರು ಅಲ್ಲೇ. ಹಿಂಗೆ ದಾಟ್ರುವಾಗ ಏನಾರ ಆದ್ರೆ ಅದಕ್ಕೆ ಯಾರು ಜವಾಬ್ದಾರಿ ಅನ್ನೋದನ್ನು ನಮ್ಮ ಈ KSRTC ಅವ್ರ ಹೇಳ್ಬೇಕು. KSRTC ಅಲ್ರಿ, ಯಾಕಂದ್ರೆ ಇವರು 4 ಭಾಗ ಮಾಡ್ಕೊಂಡಾರ. ಇದು ನಮ್ಮದು NWKRTC. ಅವರ ಉತ್ತರ ಕೊಡ್ಬೇಕು ಇದಕ್ಕೆ. ಯಾಕಂದ್ರೆ ನಾವು KSRTC ಕೇಳಕ್ಕೆ ಹೋದ್ರೆ ಅವ್ರು ನಮ್ಮ ಕಡೆ ಬರೋಂಗಿಲ್ಲ, ಅವ್ರ ಕಡೆ ಅಂತ ಹೇಳಕ್ಕೆ ಹೋಗ್ತಾರ. ಅದಕ್ಕೆ ಇವಾಗ ಹೇಳತ್ತೀನಿ, NWKRTC ಇದಕ್ಕೆ ಉತ್ತರ ಕೊಡ್ಬೇಕು. ಅವನ ಅಲ್ಲಿಂದ ಸರ್ ಈ ಕಡೆ ಬಂದಿದ್ದ, ಇಲ್ಲಿ ಹತ್ಬೇಕಂತೇಳಿ ಈ ಕಡೆ ಬಂದ್ವಿ. ಬರುವಾಗ ಬಸ್ ಹೋತ ಇನ್ನೊಬ್ಬ 4 ಸರ್ಕಟ್ ಹಡಿಸಿ ಮತ್ತೆ ಅಲ್ಲಿ ನಿಂದಿರ್ಸನೊಬ್ಬವ. ಮತ್ತೆ ಅಲ್ಲಿಗೆ ಹೋಗ್ಬೇಕು. ಬಸ್ ನಂಬರ್ ಅನ್ಕೊಡ್ದನ ರಮಣಿ ಕಾಡಾಗತ್ತಾರೆ ಅವರು. ಕಾಲೇಜ್ ಹೊಡ ಸ್ನೇಹಿತರೆ, ಜಸ್ಟ್ ಇವಾಗ ನಮ್ಮ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಮುಗೀತಿ. ನಿಮಗೆ ಆಲ್ರೆಡಿ ಹೇಳಿದಂಗೆ ನಾವು ಕಾಸ್ಮೆಟಿಕ್ ಸೈನ್ಸ್ ಒಳಗೆ ಪ್ರಾಜೆಕ್ಟ್ ವರ್ಕ್ ಮಾಡಿದ್ವಿ, ಆರ್ಗ್ಯಾನಿಕ್ ಸ್ಕ್ರಬ್ಬಿಂಗ್ ಸೋಪ್. ಈ ಪ್ರಾಜೆಕ್ಟನ್ನು ನಾವು ಆಗಸ್ಟ್ 1ನೇ ತಾರೀಕಿಂದ ಶುರು ಮಾಡಿದ್ವಿ. ಆರ್ಟಿಕಲ್ಸ್ ಹುಡುಕಕ್ಕೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಸುಮಾರು 4 ತಿಂಗಳು ಬೇಕಾತ ಈ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಮಾಡೋಕ್ಕೆ. ಯಾಕಂದ್ರೆ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಲಾಸ್ಟಿಗೆ ಇರುತ್ತೆ ಎಲ್ಲ ಆದಮೇಲೆ. ಈಗ ಹೆಂಗೆ ಹಿಂದಿನ ಸೆಮ್ ಒಳಗೆ ಥಿಯರಿ ಎಕ್ಸಾಮ್ ಆದಮೇಲೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತಾವಲ್ಲ, ಅದೇ ಥರ 8ನೇ ಸೆಮ್ ಒಳಗೆ ಥಿಯರಿ ಎಕ್ಸಾಮ್ ಆದಮೇಲೆ ಪ್ರಾಕ್ಟಿಕಲ್ ಅಂತೇಳಿ ಇದು ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಇರುತ್ತೆ. ಒಬ್ಬರು ಎಕ್ಸ್ಟರ್ನಲ್ ಬಂದಿರ್ತಾರೆ, ಅವರಿಗೆ ನಾವು ಮಾಡಿದ್ದ ಪ್ರಾಜೆಕ್ಟ್ ವರ್ಕನ್ನ ಪ್ರೆಸೆಂಟೇಷನ್ ಕೊಡ್ಬೇಕು. ಇದು ಸುಮಾರು 150 ಮಾರ್ಕ್ಸ್ ಇರುತ್ತೆ. ಇದು ಇವತ್ತು ನಮ್ಮ ಕಾಲೇಜ್ನಾಗ ಕಂಪ್ಲೀಟ್ ಆಯ್ತು. ಅಂದ್ರೆ ಕಾಸ್ಮೆಟಿಕ್ ಸೈನ್ಸ್ನವ್ರದ್ದು ಕಂಪ್ಲೀಟ್ ಆಯ್ತು ಇವತ್ತು. ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವರು ಇನ್ನು ಮುಂದದಾವು. ಡಿಸೆಂಬರ್ 30 ಮತ್ತು ಡಿಸೆಂಬರ್ 2ಕ್ಕೆ
ಒಟ್ಟು ಇನ್ನೊಂದು ವಾರ ಒಳಗೆ ನಮ್ಮ ಬಿ ಫಾರ್ಮಸಿ NSM ರಿಸಲ್ಟ್ ಬರುತ್ತೆ. ಅಂತೂ ಇಂತೂ ಫೈನಲಿ ನಮ್ಮ ಬಿ ಫಾರ್ಮಸಿ ಕೋರ್ಸ್ ಮುಗಿತೆ. ಇದು 4 ವರ್ಷದ ಕೋರ್ಸ್ ಇತ್ತು. ನಾವು ಜನವರಿ 2021ಕ್ಕೆ ಅಡ್ಮಿಷನ್ ಮಾಡಿಸಿದ್ವಿ. ಇವಾಗ ನವಂಬರ್ 2024 ಇನ್ನೊಂದು ವಾರ ಒಳಗೆ ನಮ್ಮ ರಿಸಲ್ಟ್ ಬರ್ತಾವೆ. ಇಲ್ಲಿಗೆ ನಮ್ಮ ಬಿ ಫಾರ್ಮಸಿ ಕೋರ್ಸ ಮುಗಿತಿ. ಇನ್ನು ಎಲ್ಲರ ವರ್ಕ್ ಮಾಡೋಕೆ ಹೋಗ್ಬೇಕಿನ್ನು. ಸ್ನೇಹಿತರೆ, ಇವಾಗ ಫೋಟೋ ಸೆಷನ್ ಮುಗಿತಿ. ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗಿ ನಮ್ಮ ಊರಿಗೆ ಹೋಗ್ಬೇಕು. ಇದು ನೋಡ್ರಿ ನಮ್ಮ ಬಾಯ್ಸ್ ಕಾಮನ್ ರೂಮ್. ನಾವು ಕ್ಲಾಸ್ನಾಗ ಕುಂತಿರ್ಕಿನ ಇಲ್ಲಿ ಕುಂತಿದ್ದ ಭಾಳ, ಹಂಗೆ ಕ್ಲಾಸ್ನಾಗ ಕಲ್ತಿದ್ದಕ್ಕಿನ ಇಲ್ಲಿ ಕಲ್ತಿದ್ದ ಭಾಳ. ನೀವು ವಾಪಸ್ ಇಲ್ಲಿ ಬರೋದಾಕತ್ತ ಇಲ್ಲೋ. ಇದು ನೋಡಿ ಸ್ನೇಹಿತರೆ, ಲ್ಯಾಬ್. ಅಡ್ಮಿಷನ್ ಮಾಡಿಸಿದ ದಿನ ಲ್ಯಾಬ್ ವರ್ಕ್ ಐತೆ ಅಂತ ಕರ್ಕೊಂಡು ಬಂದಿದ್ರಿ ಇಲ್ಲಿ. ಬಸ್ ಸ್ಟ್ಯಾಂಡ್ನಾಗ 1.5 ತಾಸು ವೇಟ್ ಮಾಡಿ ಮನೆಯಲ್ಲಿ ಬಸ್ ಹತ್ಕೊಂಡು ಇವಾಗ ಊರ ರೀಚ್ ಆಗೀನಿ. ಇವಾಗ ಮನೆಗೆ ಹೊಂಟೀನಿ. ಹಿಂಗೆ ಬಿಸಿಲಿದ್ದಾಗ ಊರಿಗೆ ವಾಪಸ್ ಬಂದಿದ್ದು ನಂಗೆ ನೆನಪ ಇಲ್ಲ. ಯಾಕಂದ್ರೆ ದಿನ ಮುಂಜಾನೆ ದೌಡ ಹೋಗಿ ರಾತ್ರಿ 8-8ವರೆಗೆ ಬರ್ತಿದ್ನಿ ಊರಿಗೆ. ಇವತ್ತು ನೋಡಿರಿ ನಾನು ದೌಡ ಊರಿಗೆ ಬಂದಿದ್ದೆ. ಇನ್ನೇನು ಜಾಸ್ತಿ ಮಾತಾಡೋಕೆ ಹೋಗಂಗಿಲ್ಲ, ಯಾಕಂದ್ರೆ ಈಗ ತೇಕತ್ತಾದತ್ತಿ. ಹೆಗಲಿಗೆ ಹಾಕೊಂಡು ನೋಡ್ರಿ ಬ್ಯಾಗ್. ಇದ್ರಾಗ ಲ್ಯಾಪ್ಟಾಪ್, ಬುಕ್ಕ ಮತ್ತು ಮತ್ತೊಂದಿಷ್ಟು ಏನೇನು ಅದಾವೆ. ಎಲ್ಲ ಸೇರಿ ಅದು ದೊಡ್ಡ ವಜನ್ ಆಗೈತಿ. ಅದು ಅಲ್ಲ, ನಾವು ಇಲ್ಲಿ ಗುಡ್ಡ ಹಚ್ಚಿದಂಗೆ ಹತ್ಬೇಕು ನಮ್ಮ ಮನೆಗೆ ಹೋಗೋಕೆ. ರೋಡ್ ಏರಿ ಮ್ಯಾಗ ಐತಿ. ಇವಾಗ ಮನೆಗೆ ಹೋಗಿ ಚೆಂದಂಗೆ ನಿದ್ದೆ ಮಾಡ್ಬೇಕು 4-5 ತಾಸು. ಯಾಕಂದ್ರೆ 10-15 ದಿನ ಆಯ್ತು ಸರಿಯಾಗಿ ನಿದ್ದೆನೇ ಆಗಿಲ್ಲ. ಅದ್ರ ಜೊತೆಗೆ ನೆಗಡಿ, ಕೆಮ್ಮು, ಜ್ವರ, ಮೈಕೈ ನೋವು ಇವು ಕಡಿಮೆ ಆಗೋಲ್ಲ. ಇವು ಸ್ಟಾರ್ಟ್ ಆಗಿ ಒಂದು 10 ದಿನದ ಮ್ಯಾಗ ಆತ. ದಿನ ನೋಡ್ರಿ ಸಾಯಂಕಾಲ ಮನೆಗೆ ಹೋದ್ಮೇಲೆ ಒಂದು ಪೇನ್ ಕಿಲ್ಲರ್, ಕೆಮ್ಮಿನ ಔಷಧ ಮತ್ತು ನೆಗಡಿ ಗುಳಿಗೆ ಇದಿಷ್ಟನ್ನು ತೊಗೊಳ್ಳೋದು ರೂಢಿ ಆಗೈತಿ. ಒಂದು 10 ದಿನ ಆತು. ಈಗ ಇದೇನು ಕೆಮ್ಮೂ ಕಡಿಮೆ ಆಗೋಲ್ತು, ನೆಗಡಿನೂ ಕಮ್ಮಿ ಆಗೋಲ್ತು. ಇದು ಸಾಲಾರ್ದಕ್ಕೆ ದಿನ ಬಸ್ ಸ್ಟ್ಯಾಂಡಿಂದ ಮನೆಗೆ ಮತ್ತು ಮನೆಯಿಂದ ಬಸ್ ಸ್ಟ್ಯಾಂಡಿಗೆ 2 ಕಿಲೋಮೀಟ್ರ್ ಅಡ್ಡಾಡಿ ಕೈಕಾಲೆಲ್ಲ ಸಾತಾವು. ಅದ್ರ ಜೊತೆಗೆ ಬ್ಯಾಗ್ ಒಂದು ಐತಿ. ಹಿಂಗೆ ಬ್ಯಾಗ್ ಹೊತ್ಕೊಂಡು ಅಡ್ಡಾಡೋದು ಇವತ್ತು ಲಾಸ್ಟ್ ಆಗಲಿ ಅಂತೇಳಿ ಬಿಡ್ಕೊತೀನಿ. ಯಾಕಂದ್ರೆ ಅದು ಹೊತ್ಕೊಂಡು ಅಡ್ಡಾಡ್ರಿಗೆ ಗೊತ್ತು ಬ್ಯಾಗ್ ಎಷ್ಟು ವಜೆ ಹಾಕವು ಅಂತೇಳಿ. ಇಲ್ಲಿಗೆ ವ್ಲಾಗನ್ನು ಸ್ಟಾಪ್ ಮಾಡ್ತೀನಿ. ಯಾಕಂದ್ರೆ ಮಾತಾಡೋಕ್ಕಾಗಲ್ತು, ಮತ್ತೆ ಕತ್ತಾದತಿ. ಮತ್ತೊಂದು ವ್ಲಾಗ್ ವಿಡಿಯೋಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ.